ಟ್ರೆಡಿಷನಲ್ ವೇರ್ 100 rupeesಗೆ ಟಾಪ್ ಸಿಗ್ತಾ ಇದೆ. ಕ್ಯಾನ್ ಯು ಬಿಲೀವ್ ಇಟ್? ಕಮ್ ಟು ಹಂಪನಕಟ್ಟೆ. ಎಲ್ಲರಿಗೂ ಸೊ 2 years ಬ್ಯಾಕ್ ಹಂಪನಕಟ್ಟೆ ವ್ಲಾಗ್ ಮಾಡಿದ್ದೆ. ಸೊ ಹಂಪನಕಟ್ಟೆಯಲ್ಲಿ ಏನೆಲ್ಲ ಐಟಮ್ಸ್ ಸಿಗುತ್ತೆ, ಯಾವ ಥರದ ಸ್ಟ್ರೀಟ್ ಶಾಪಿಂಗ್ ಇದೆ, ನಮ್ಮ ಕಮರ್ಷಿಯಲ್ ಸ್ಟ್ರೀಟ್, ಹಾಗೆಯೇ ಬೆಂಗಳೂರಲ್ಲಿ, ನಮ್ಮ ಮಂಗಳೂರಲ್ಲಿ ಕೂಡ ಹಂಪನಕಟ್ಟೆ ಸ್ಟ್ರೀಟ್ ಶಾಪಿಂಗ್ ಇದೆ, ಮಿಲಾಗ್ರಿ ಸ್ಟ್ರೀಟ್ ಶಾಪಿಂಗ್ ಇದೆ. ಸೊ ಅದನ್ನು ಮಾಡಿದ್ದೆ. ಆ್ಯಂಡ್ ಇವತ್ತು ಐ ಕಮ್ ಅಪ್ ವಿತ್ ಹೊಸ ಐಡಿಯಾ. 500 rupeesಲ್ಲಿ ನಮಗೆ ಬೆಂಗಳೂರಲ್ಲಂತೂ ಫಾರ್ ಶೋರ್ ಶಾಪಿಂಗ್ ಮಾಡೋಕ್ಕೆ ಆಗುತ್ತೆ. ಸೊ ಅಲ್ಲಿ ಅಷ್ಟು ಅಫೋರ್ಡೆಬಲಲ್ಲಿ ನಿಮಗೆ ಸ್ಟ್ರೀಟ್ಸಲ್ಲಿ ಡ್ರೆಸ್ಸಸ್ ಆಗಿರಲಿ, ಕುರ್ತೀಸ್ ಎಲ್ಲ ಸಿಗುತ್ತೆ. ಇವಾಗ ನಮ್ಮ ಮಂಗಳೂರಲ್ಲಿ 500 rupeesಲ್ಲಿ ಏನು ಶಾಪಿಂಗ್ ಮಾಡ್ಬೋದು ಅಂತ ಹೇಳುವಂಥ ವೀಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಈ ಚಾಲೆಂಜಲ್ಲಿ ನಾನು ನನ್ನ ಅಮ್ಮ ಇದ್ದೀವಿ. ಸೊ ನನ್ನ ಹತ್ರ 500 rupees ಇದೆ, ನನ್ನ ಅಮ್ಮನ ಹತ್ರ 500 rupees ಇದೆ. ಸೊ ನಾನು ನನ್ನ ಅಮ್ಮನಿಗೆ ಪರ್ಚೇಸ್ ಮಾಡಬೇಕು, ನನ್ನ ಅಮ್ಮ ನಂಗೆ ಪರ್ಚೇಸಿಂಗ್ ಮಾಡಬೇಕು. ಸೊ ನೋಡೋಣ ಏನೆಲ್ಲ ನಾವು 500 rupeesಲ್ಲಿ ಶಾಪ್ ಮಾಡ್ತೀವಿ ಅಂತ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯಾಪಿ ನ್ಯೂ ಇಯರ್ ನಿಮ್ಗೆಲ್ರಿಗೂ ಕೂಡ. ನ್ಯೂ ಇಯರ್ ಆಗಿ ನ್ಯೂ ಇಯರ್ ಸ್ಪೆಷಲ್ ವ್ಲಾಗ್ ಇವತ್ತು ಹಾಕ್ತಾ ಇದ್ದೀನಿ. ಸೊ ಕಮ್ ವಿತ್ ಮೀ, ಲೆಟ್ಸ್ ಎಕ್ಸ್ಪ್ಲೋರ್ ಹಂಪನಕಟ್ಟೆ. ನಾವು ಶಾಪಿಂಗ್ನ ಡಿವೈಡ್ ಮಾಡ್ಕೊಂಡ್ವಿ. ನಮ್ಮಮ್ಮ ಬೇರೆ ಸಪ್ರೇಟ್ ಕಡೆ ಹೋದರು ಆ್ಯಂಡ್ ನಾನು ಸಪ್ರೇಟ್ ಕಡೆ ಹೋದೆ. ನಾವು ಡಿವೈಡ್ ಆದ್ವಿ ಇಲ್ಲಿ. ಆ್ಯಂಡ್ 6 o'clock ಮೀಟ್ ಆಗೋಣ ಅಂತ ಹೇಳಿದ್ವಿ. ಸೊ 5 o'clock6 o'clock ತನಕ ಇಬ್ಬರು ನಮ್ಮ ಚಾಲೆಂಜನ್ನು ಮಾಡಿ ಆಮೇಲೆ ಒಂದು ಜಾಗಕ್ಕೆ ಬಂದು ಮೀಟ್ ಆಗೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅವರು ಇವಾಗಲೇ ನಾನು ನೋಡ್ತಾ ಇರೋದು ಎಡಿಟ್ ಮಾಡುವಾಗ ಅವರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಫಾರ್ ಶೋರ್ ಅವರಂತೂ ಬಾರ್ಗೇನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇವಾಗ ಫಸ್ಟ್ ಶಾಪಲ್ಲೇ ನನ್ನ ಪ್ರಕಾರ ಅವ್ರು ಪರ್ಚೇಸಿಂಗನ್ನು ಮಾಡಿದ್ದು. ಆ್ಯಂಡ್ ಈ ಶಾಪಲ್ಲಿ 250ಗೆ ಎಲ್ಲ ಐಟಮ್ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಇವಾಗ ಎಡಿಟ್ ಮಾಡುವಾಗ ಹೇಳ್ತಾ ಇದ್ರು ಅವರು. ಇದು 250, ನನಗೆ ಲಾಸ್ಟ್ 500 ಇದಕ್ಕೆ 250 rupees ಸ್ಪೆಂಡ್ ಮಾಡ್ತಿದ್ದೇನೆ. ಇದು ನನಗೆ ತುಂಬ ಇಷ್ಟ ಆಯಿತು. ಸಂಜೆಗೂ ಇಷ್ಟ ಆಗ್ತದೆ ಅಂತ ನಾನು ಹೋಪ್ ಮಾಡ್ತಿದ್ದೆ. ಯಾಕೆಂದರೆ ಅವಳಿಗೂ ಹೀಗೆ ಮಲ್ಟಿ ಕಲರ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇಟ್ ಇಸ್ ಸ್ವಲ್ಪ ಯುನೀಕ್ ಆಗಿದೆ. ಸೊ 250 rupeesಗೆ ಬಂದು ಫುಲ್ ಸೆಟ್. ಇದು ನನ್ನ ಸೈಡಿಂದ ಸಂದೇವಿ 1250 तक का आइटम है सर. 1 तो ऐसा नहीं, आपको 1250 में कंपनी का आइटम चाहिए, कंपनी का आइटम भी 1250. ಸೊ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ತುಂಬ ಲಾಂಗ್ ಆಗಿರುವಂಥ ಕುರ್ತಿ ಇದಕ್ಕೂ ಗ್ರ್ಯಾಂಡ್ ಆಗಿರುವ ಶಾಲ್ ಬರುತ್ತೆ. ಆ್ಯಂಡ್ ಆಲ್ಸೋ ಪ್ಯಾಂಟ್ ಜಸ್ಟ್ 250 ಮಾತ್ರ ಇರೋದಲ್ಲ, ನಮ್ಮ ಹತ್ರ 1500 ರೇಂಜಸ್ ಇದು ಕೂಡ ಇದೆ ಅಂತ. ಆ್ಯಂಡ್ ನಮ್ಮ 250 ಪೇ ಮಾಡಿದರು. ಆಲ್ ರೈಟ್. ಸೊ ಅವ್ರು ಹೋಗಿದ ತಕ್ಷಣವೇ ಅವ್ರು ಬೈ ಮಾಡಿಬಿಟ್ರು. फिर इसमें आपको ये 550 वाला ये सब वेराइटीज़ आपको ये सब आलिया कट चाहिए, आलिया कट मिलेगा 550 में सिस्टर. आलिया कट में है, रेगुलर में है सर. में आपको इसमें डिज़ाइंस मिलेंगे 550 में. आपको इसमें आपको पैंट के साथ भी कोई 550 नायरा कट नहीं देगा. इधर आपको 550 में नायरा कट है सिस्टर पूरा. ಆ್ಯಕ್ಚುಲಿ ಈ ಸ್ಟಾಲಲ್ಲಿ ನಾನು ಇವಾಗ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಆ್ಯಕ್ಚುಲಿ ಇತ್ತು. ನಿಮ್ಮ ಬಜೆಟ್ ಸ್ವಲ್ಪ ಹೈ ಇತ್ತು ಅಂತ ಹೇಳಿದ್ರೆ ಒಂದು 600-700 ರೇಂಜಸಿಗೆ ನಿಮಗೆ ಇದು ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ. इधर ऑल बस स्टैंड हम्पनकट्टा मैडम, नियर गणेश ट्रैवल. आ जाओ कभी भी. जेड शॉप है मैडम, ये जेड शॉप करके आओगे ना आपको मिल जाएगा. ಈ ಸರ್ತಿ ನಾನು ನಿಮಗೆ ಫಸ್ಟೇ ಒಂಥರ ಟ್ರೆಡಿಷ್ನಲ್ ಆ್ಯಂಡ್ ಕುರ್ತಿ ಸೆಟ್ಟನ್ನು ತೋರಿಸ್ತಾ ಇದ್ದೀನಿ. ಆ ಒಂದು ಸ್ಟಾಲ್ಸನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾಟ್ ಜಸ್ಟ್ ಕುರ್ತಿ ಸೆಟ್, ನೀವು ನೋಡ್ಕೋಬೋದು, ಫ್ರಾಕ್ಸ್ ಕೂಡ ಇದೆ. ಸೊ ಯಾ ना है प्राइस ये ग्रीन वाला और 480. ये ऑर्गेन्जा का कितना है रेट? ಸೊ 1250 ರೇಂಜಲ್ಲಿ ನಿಮಗೆ ಆರ್ಗ್ಯಾನ್ಸೋ ಸೆಟ್ ಸಿಗ್ತಾ ಇದೆ, ಅದೂ ಕುರ್ತಾನೆ. ಸೊ ಇಲ್ಲಿ ನೀವು ಬಂದರೆ ಬಾರ್ಗೇನಿಂಗ್ ಇಸ್ ಕೀ ಅಂತಲೇ ಹೇಳ್ಬೋದು. ತುಂಬ ಮಾತಾಡಿ ಬಾರ್ಗೇನ್ ಮಾಡಿ ಬೈ ಮಾಡ್ಬೋದು. ನಮ್ಮಮ್ಮ ಅಂತೂ ಫುಲ್ ಆನ್ ನೋಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಫೇವ್ರೆಟ್ ಕಲರ್ ಗ್ರೀನ್ ಅಂತ ಹೇಳಿ ಚೆಕ್ ಮಾಡ್ತಿದ್ರು ಅನಿಸುತ್ತೆ. ಆ್ಯಂಡ್ ನಾನೊಂದು ನೋಟಿಸ್ ಮಾಡಿರೋ ಪ್ರಕಾರ ನಾನು ಫಸ್ಟ್ ಹೋಗಿದ್ದು ಈ ಶಾಪ್ಗೆ. ಈ ಶಾಪಲ್ಲಿ ಅವರು ನನಗೆ ತೆಗೆದು ಬಾಯಿಗೆ 300 rupees ಅಂತ ಹೇಳಿದರು ಕುರ್ತಾ ಸೆಟ್ಗೆ. ಐ ವಾಸ್ ರಿಯಲಿ ಶಾಕ್ಡ್. ಯಾಕಂತ ಹೇಳಿದರೆ ನಾನು ಬೇರೆ ಕಡೆಯಲ್ಲಿ ವಿಚಾರಿಸಿದಾಗ 250 ಅಂತ ಹೇಳಿದರು. ಬಟ್ ಈ ವಾಸ್ ಸೇಯಿಂಗ್ 300. ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ, ಅದು ಇದು ಅಂತ ಹೇಳಿದರು. ಏನೋ ಅಪ್ಪ ನಂಗೆ ಗೊತ್ತಿಲ್ಲ. ಬಟ್ ದೆನ್ ಫಸ್ಟ್ ಪರ್ಚೇಸ್ ನಾನು ಮಾಡಿರುವಂಥದ್ದು ನಮ್ಮ ಅಮ್ಮನಿಗೆ ಸ್ಯಾಂಡಲ್ಸ್ ಫ್ರಮ್ ದಿಸ್ ಶಾಪ್. ಸೊ ನನ್ನ ಬಜೆಟಲ್ಲಿ ಇದ್ದಿದ್ದು ಏನಂತ ಹೇಳಿದರೆ, ಸ್ಯಾಂಡಲ್ ತಗೊಳ್ಬೇಕು, ಒಂದು ಕುರ್ತಾ ಸೆಟ್ ತಗೊಳ್ಬೇಕು, ಆ್ಯಂಡ್ ದೆನ್ ಒಂದೇನಾದರೂ ಆರ್ನಮೆಂಟ್ಸ್ ಥರ ತಗೊಳ್ಬೇಕು ಅಂತ.
ಮೇ ಬಿ ಅರೌಂಡ್ 2014-2015 ಆ ಟೈಮಲ್ಲಿ ನಾನು ಈ ಶಾಪಲ್ಲೇ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಮಾಲಿಗೆ ಆ್ಯಂಡ್ ಜಾಸ್ತಿ ದುಡ್ಡು ಹಾಕೋದು ಓನ್ಲಿ ಡ್ಯೂರಿಂಗ್ ಫೆಸ್ಟಿವಲ್ ಸೀಸನ್ ಆ್ಯಂಡ್ ಬರ್ಡೇ ಟೈಮ್. ಸೊ ಯಾವಾಗೂ ಕಾಲೇಜಿಗೆ ಹೋಗುವಾಗ ಇಲ್ಲಿಂದಲೇ ನಾನು ಅಫೋರ್ಡೆಬಲ್ ಸ್ಯಾಂಡಲ್ಸನ್ನು ತಗೊಳ್ತಾ ಇದ್ದೆ. ಕಾಲೇಜ್ ಟೈಮ್ಸಿಂದ ಇಲ್ಲೇ ಬರೋದು ಶಾಪಿಂಗ್ ಮಾಡಲಿಕ್ಕೆ. ನಾನು ಲಾಸ್ಟ್ ಹಂಪನಕಟ್ಟೆ ವ್ಲಾಗಲ್ಲಿ ಕೂಡ ತೋರಿಸಿದ್ದೆ. ಸೊ ಇಲ್ಲಿ 100 ರುಪೀಸಿಂದ ಹೈಯೆಸ್ಟ್ ರೇಂಜಿಗೆ ಕೂಡ ಚಪ್ಪಲ್ ಇದೆ. ಆ್ಯಂಡ್ ಇವತ್ತು ಬಜೆಟ್ ಶಾಪಿಂಗ್ ಆಗಿರೋ ಕಾರಣ ಫಸ್ಟ್ ಥಿಂಗ್ ಕೇಮ್ ಇನ್ ಮೈ ಮೈಂಡ್ ಇಸ್ ದಿಸ್ ಶಾಪ್. ಇಲ್ಲಿ ನಿಮ್ಗೆ ಇದೆಲ್ಲ 100 ರುಪೀಸಿಗೆ ಸಿಗ್ತಾ ಇರೋಂಥ ಸ್ಯಾಂಡಲ್ಸ್. ಅದ್ರಲ್ಲಿ ನನಗೆ ಒಂದು ಇಷ್ಟ ಆಯಿತು, ವಿಚ್ ವುಡ್ ಲೈಕ್ ನನ್ನ ಅಮ್ಮನಿಗೆ ಕೂಡ ಇಷ್ಟ ಆಗ್ಬೋದು ಅಂತ. ಸೊ ದಿಸ್ ಒನ್ ಇದು 100 ರುಪೀಸಿಗೆ. ಸೊ ಲೆಟ್ಸ್ ಬೈ ದಿಸ್. ಇದು ಪ್ಯಾಕ್ ಮಾಡಿ ಆಯಿತಾ. 100 ರುಪೀಸ್ ಹೋಗಿದೆ 500 ರುಪೀಸಲ್ಲಿ. ಸೊ ಯಾ, ನಮ್ಮ ಅಮ್ಮನಿಗೆ ಇಂಥದ್ದೆಲ್ಲ ಚೇಂಜ್ ಇಷ್ಟ ಆಗುತ್ತೆ. ಸೊ ಲೆಟ್ಸ್ ಸಿ ಅವರು ಎಷ್ಟು ಹೇಳ್ತಾರೆ ಅಂತ. ಆ್ಯಂಡ್ ಇದಿರುವಂಥದ್ದು ಪೋಲೋ ಸೇಲ್ಸ್ದು ಕರೆಕ್ಟ್ ಆಪೋಸಿಟ್ ಸೈಡ್. ಪೋಲೋ ಸೇಲಿದು ಕರೆಕ್ಟ್ ಆಪೋಸಿಟ್ ಸೈಡ್ ಇದೆ. ನೋಡೋಣ ಎಷ್ಟು ಹೇಳ್ತಾರೆ ಕಡಿಮೆ ಮಾಡಿ. ಶಾಪಿಂಗ್ ಅದಕ್ಕೆ. ಸೊ ಇದಕ್ಕೆ ಅವ್ರು ನನಗೆ 150 ಕೊಟ್ಟರು. ಸೊ 150 ಹೇಳಿದವ್ರು 115 ತನಕ ಬಂದರು. 230. ಸೊ ನನಗೋಸ್ಕರ ಅಂತ ಹೇಳಿ ನನ್ನ ಚಾನಲ್ ನೋಡಿ ಬಂದವರಿಗೆ ಡಿಸ್ಕೌಂಟ್ ಮಾಡ್ತೀನಿ ನಾನು. ಸೊ ಪೋಲೋ ಸೇರೀಸ್ ಕರೆಕ್ಟ್ ಈಚೆ ಚಪ್ಪಲ್ ಇದೆ, ಈಚೆ ಕಾಟನ್ ಬಜಾರ್, ಬಿಗ್ ಕಾಟನ್ ಬಜಾರ್. ಸೊ ನಿಮಗೆ ಎಲ್ಲ ಸಿಗುತ್ತೆ ಆಯಿತಾ. ಇವರಿದ್ರೆ ಇವ್ರ ಹತ್ರ ತುಂಬ ಡಿಸ್ಕೌಂಟ್ ಮಾಡ್ತೀವಿ. ವಿಜಯ್ ಸಂಜೆ ಯೂಟ್ಯೂಬ್ ಚಾನಲ್ ನೋಡಿ ಬಂದಿರುತ್ತೆ ಹೇಳಿ. ಸೊ ನಂದು 130 ಲೆಸ್ 100 230 ನಾನು ಆಲ್ರೆಡಿ ಡಿಸ್ಕೌಂಟ್ ಮಾಡಿದ್ದೇನೆ. ಸೊ 70 ರುಪೀಸಿಂದ ಕೂಡ ಇಲ್ಲಿ ಮೇ ಬಿ ಒಂದು 10 ರುಪೀಸಿಂದ ಎಲ್ಲ ವಸ್ತು ಸ್ಟಾರ್ಟ್ ಆಗುತ್ತೆ. ಚೈನ್ಸ್ ಎಲ್ಲ ಬರೋದು ಹೇಳಿದ್ರೆ 60-70 ರುಪೀಸ್. ಸೊ ನಾನು 215 ರುಪೀಸ್ ಆಲ್ರೆಡಿ ಸ್ಪೆಂಡ್ ಮಾಡಿದ್ದೆ. ಆ್ಯಂಡ್ ಈ ಶಾಪಲ್ಲಿ ನಿಮಗೆ ಎಲ್ಲ ಚಪ್ಪಲ್ ಜೊತೆ ನಿಮಗೆ ಬೇರೆ ಆ್ಯಸಸರೀಸ್ ಕೂಡ ಸಿಗುತ್ತೆ. ಇದ್ರ ನೆಕ್ಸ್ಟ್ ಶಾಪಲ್ಲಿ ಕೂಡ ಅಷ್ಟೇ. ಸೊ ಮುಂದಿನ ಶಾಪ್ಸ್ಗಳಿಗೆ ನಾನು ಹೋಗಿಲ್ಲ, ಬಟ್ ನಂತರ ವೀಡಿಯೋ ಇದೆ. ಬಿಕಾಸ್ ಮೇ ಬಿ ನಮ್ಮಮ್ಮ ಹೋಗಿರೋ ಸೈಡ್ ಶೂಟ್ ಮಾಡಿರ್ತಾರೆ. ಅದರ ಪಕ್ಕದ ಅಂಗಡಿಯಲ್ಲಿ ಕೂಡ ಅಷ್ಟೇ ವೆಸ್ಟರ್ನ್ ವೇರ್ಸ್ ಎಲ್ಲ ಇತ್ತು. ಆ್ಯಂಡ್ ನೋಡ್ಕೋಬೋದು, ಇಲ್ಲಿ ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಇಲ್ಲೂ ಇದೆ. ನನ್ನ ಪ್ರೈಸಸ್ ನನಗೂ ಗೊತ್ತಿಲ್ಲ. ಗಾಟ್ ಅ ಚಾನ್ಸ್ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ವಿಲ್ ಚೆಕ್ ಇಟ್ ಔಟ್. ಆ್ಯಂಡ್ ಇದನ್ನು ನೋಡಿದರೆ ನನಗೆ ಏನೋ ಒಂದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಮುಂಚೆ ಈ ಥರ ಬಲ್ಕ್ ಆಫ್ ಸ್ಯಾಂಡಲ್ಸ್ ಇದು ಯಾವುದೂ ಶಾಪ್ ಇರಲಿಲ್ಲ. ಸೊ ಹಿಯರ್ ವಿಡಿಯೋದಲ್ಲೂ ಕೂಡ ಅಷ್ಟೇ ತುಂಬ ಕಲೆಕ್ಷನ್ಸ್ ಆಫ್ ಸ್ಯಾಂಡಲ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಪ್ರಾಬಬ್ಲಿ ದಿಸ್ ಇಸ್ ಅ ನ್ಯೂ ಶಾಪ್, ಬಟ್ ಯುನೋ ನಾನು ಈ ಕಡೆ ಸ್ಟ್ರೀಟ್ ಶಾಪಿಂಗ್ ಬಾರದೆ ನಿಯರ್ಲಿ 2 ಇಯರ್ಸ್ ಆಯಿತು ಸಿನ್ಸ್ ನಾನು ಬ್ಯಾಂಗ್ಳೂರಲ್ಲಿರೋ ಕಾರಣ. ಬಟ್ ಯಾ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಗೊತ್ತಿಲ್ಲ. ಈಗ ಈ 250 ರುಪೀಸಿಗೆ ಸಂದೇರಿಗೆ ಇಷ್ಟ ಆಗುವಂಥದ್ದು ಏನು ಸಿಗ್ತದೆ ಅಂತ ನೋಡಿ. ಓಹೋ ಮೈ ಗಾಡ್, ನನ್ನ ಅಮ್ಮನ ವ್ಲಾಗಿಂಗ್ ಮಾಡ್ತಿದ್ದಾರೆ. ದಟ್ಸ್ ನೈಸ್. ಸೊ ಯಾ, 5 o'clock ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಎಕ್ಸಾಕ್ಟ್ 6 o'clock ನಾವು ಮೀಟ್ ಆಗ್ತದೆ 6 ಅಂತ ಹೇಳಿದ್ದೆ. ಆ್ಯಂಡ್ ನನ್ನ ಹತ್ರ ಇವಾಗ ಇರುವಂಥದ್ದು 15 ರುಪೀಸ್ ನಾನು ಸ್ಪೆಂಡ್ ಮಾಡಿದ್ದೀನಿ. ಯಾ, ನೋಡೋಣ ಬೇರೆ ಏನೆಲ್ಲ ನನಗೆ ಸಿಗುತ್ತೆ ಅವರಿಗೆ ಪರ್ಚೇಸ್ ಮಾಡೋದು. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕಿದ್ದೀನಿ. ಇಟ್ ವಾಸ್ ಅ ಟಾಸ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಸ್ಟ್ರೀಟಲ್ಲಿ ಫ್ರೂಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಇದನ್ನು ನಾನು ಶೂಟ್ ಮಾಡಿದ್ದು 29th of December. ಸೊ ನಿಮಗೆ ಹೊಸ ಕಲೆಕ್ಷನ್ಸೇ ಇದೆ ಇಲ್ಲಿ. ಸೊ ಐ ಗಾಟ್ ಇಟ್ ಫಾರ್ ಅ ಡೀಲ್. ಇದಕ್ಕೆ 200 ರುಪೀಸ್ ಅಂತ. ಐ ಕಾಂಟ್ ಬಿಲೀವ್ ದ್ಯಾಟ್. ಸೊ ಇದು ಒಂದು ತಗೊಂಡೆ ಆ್ಯಂಡ್ ಇದು ನಮ್ಮದು ಅಂತ ತಗೊಂಡೆ. ಸೊ ಫೋನ್ ಪೇ ಮಾಡೋಣ. ನಿಮ್ಗೆ ಎಷ್ಟು ಮಂದಿಗೆ ನಾನು ಕೇಳಿದೆ ಅಂತ. ಬಟ್ ನಾನೇನು ಹೇಳಿದ್ದು ಅಂತ ಹೇಳಿದರೆ, ನಾನು 2 ತಗೊಳ್ಳೋ ಜಾಗದಲ್ಲಿ 3 ತಗೊಂಡೆ. ಆ್ಯಂಡ್ ತುಂಬ ಬಾಗೇನ್ ಮಾಡಿರೋ ಕಾರಣ ಅವ್ನು ನನಗೆ 150ಗೆ ಈಚ್ ಕೊಟ್ಟ. 1 ಅಮ್ಮನಿಗೆ ಆ್ಯಂಡ್ 2 ನನಗೆ ನಾನು ಪರ್ಸ್ನಲ್ ಆಗಿ ತಗೊಂಡೆ. ಇಷ್ಟು ಒಳ್ಳೆ ಡೀಲ್ ಸಿಗುವಾಗ ನಾವೇನು ಬಿಡ್ತೀವ ಅಲ್ವಾ. ಆ್ಯಂಡ್ ಆಲ್ಸೋ ಇವಾಗ ನನ್ನ ಹತ್ರ ಇರುವ ದುಡ್ಡು 150 ಪ್ಲಸ್ 215. ಆಲ್ಸೋ ಅದರ ಕ್ವಾಲಿಟಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ವಾಶ್ ಮಾಡಿದ ನಂತರ ಸಿಂಕ್ ಆಗುತ್ತಾ, ಬಟ್ಟೆ ಹಾಳಾಗುತ್ತಾ. ಬಟ್ 1-2 ಸರ್ತಿ ಹಾಕೋಕ್ಕಂತೂ 100% ಸಾಕು. ಸೊ ಅದನ್ನು 1-2 ಸರ್ತಿ ಆಫೀಸ್ಗೆ ಹೋಗುವಾಗ ಹಾಕಿ ಆಮೇಲೆ ಐ ಕ್ಯಾನ್ ಯೂಸ್ ಇಟ್ ಎಟ್ ಹೋಮ್. ಚಾನಲಲ್ಲಿ ಮೋಸ್ಟ್ಲಿ ವ್ಯೂಸ್ ಆಗುವಂಥ ವೀಡಿಯೋಸ್ ಬಂದು ಶಾಪಿಂಗ್, ಮಂಗಳೂರು ಶಾಪಿಂಗ್ ವೀಡಿಯೋಸ್. ಈ ಥರದ್ದು ಚಾಲೆಂಜ್ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆಯಾ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದು 120 ಇದು ಆ್ಯಕ್ಚುಲಿ ಸಂಜೆಂದು ಇಂಥದ್ದು ಒಂದು ಅದಕ್ಕೆ
ಈ ಶಾಪ್ ಇರೋದು ಸಿಗ್ನಲ್ ಇದು ಆಪೋಸಿಟ್ ಸೈಡ್. ಆ್ಯಂಡ್ ನಂಗಂತೂ ತುಂಬಾ ಶಾಕ್ ಆಗ್ತಾ ಇದೆ. 100 ರುಪೀಸಿಗೆ ಆ್ಯಕ್ಚುಲಿ ಏನೂ ಸಿಗೋದೇ ಇಲ್ಲ ಆಯಿತಾ. ಬಟ್ ಇಷ್ಟೆಲ್ಲ ಐಟಮ್ ಸಿಗ್ತಾ ಇದೆ ಅಂತ ಹೇಳಿದರೆ ನಾನು ಹೋಗಿರೋ ಟೈಮ್ ಚೆನ್ನಾಗಿದೆಯಾ ಅಥವಾ ಸಿಗ್ತಿರೋಂಥ ವಸ್ತುಗಳು ಚೆನ್ನಾಗಿದೆಯಾ, ಐ ರಿಲಿ ಡೋಂಟ್ ನೋ. ಆ್ಯಂಡ್ ಇದು ನೋಡ್ಕೋಬೋದು ನೀವು. ಇವಾಗ ನಾವು ಹೋಗ್ತಾ ಇದ್ದೀವಿ ಲಕ್ಷ್ಮಿ ಕ್ಲಾತ್ ಹೌಸ್ ಸ್ಟ್ರೀಟ್ಸಲ್ಲಿ. ಸೊ ಅದರಲ್ಲಿ ಮುಂದೆ ಐಡಿಯಲ್ಸ್ ಎಲ್ಲ ಸಿಗುತ್ತೆ. ಸೊ ಈ ಸ್ಟ್ರೀಟಲ್ಲಿ ಕೂಡ ತುಂಬಾ ನಿಮಗೆ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಆಪ್ಷನ್ಸ್ ಇದೆ. ನಾನು ಪ್ರೈಸಸ್ ನಿಜವಾಗ್ಲೂ ಕೇಳಲಿಕ್ಕೆ ಹೋಗಿಲ್ಲ, ಯಾಕಂತ ಹೇಳಿದರೆ ನಿಜವಾಗ್ಲೂ ಟೈಮ್ ಇರಲಿಲ್ಲ. ಆ್ಯಂಡ್ ನಾನು ನನ್ನ ಅಮ್ಮನಿಗೆ ಹೇಳಿದೆ ಐಡಿಯಲ್ಸ್ ಹತ್ರ ಬಂದು ನಿಂತೀರಿ ಅಂತ. ಸೊ ವಿಲ್ ಮೀಟ್ ದೇರ್. ಆ್ಯಂಡ್ ಮುಂದೆ ಕಂಟಿನ್ಯೂ ಮಾಡೋಣ, ಬಿಕಾಸ್ ನಮಗೆ ಬೇರೆ ಕಡೆ ಕೂಡ ಹೋಗಲಿಕ್ಕಿತ್ತು. 5 to 6 ಇದನ್ನೇ ಇಟ್ಕೊಂಡು ಬೇರೆ ನಮಗೆ ಮಾಲ್ಗೆ ಹೋಗ್ಲಿಕ್ಕಿತ್ತು. ಸೊ ಅಲ್ಲಿ ಹೋಗೋಣ ಅಂತ ನಾವು ಸ್ವಲ್ಪ ಬೇಗನೆ ಮುಗಿಸಿದ್ವಿ. ಈ ಶಾಪಲ್ಲಿ ನಿಮಗೆ ಕಡಿಮೆಗೆ 100 ರುಪೀಸ್ಗೆಲ್ಲ ಟಾಪ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಈ ಸ್ಟ್ರೀಟ್ ನೋಡ್ಕೋಬೋದು. ಇಲ್ಲೂ ಕೂಡ ಅಷ್ಟೇ ಒಂದು ಠೇಲಾ ಇದೆ, ಅಂದರೆ ಒಂದು ಸ್ಟಾಲ್ ಇದೆ. ಅಲ್ಲಿ ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ ಸಿಗುತ್ತೆ ಅಂತ ಹೇಳಿದರೆ ಫಾರ್ ವೆಸ್ಟರ್ನ್ ವೇರ್ ಆ್ಯಂಡ್ ಆಲ್ಸೋ ಫಾರ್ ಟ್ರೆಡಿಷ್ನಲ್. ಸೊ ನೋಡಿ, ಇದೇ ಆ ಒಂದು ಶಾಪ್. ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂತ ಹೇಳಿದರೆ ಯು ಕ್ಯಾನ್ ಕಮ್ ಹಿಯರ್. ನೋಡಿ, ಈ ಒಂದು ಡ್ರೆಸ್ಸಿಗೆ ಅವ್ರ ಪ್ರೈಸ್ ನೋಡಿ ಎಷ್ಟು ಹೇಳ್ತಾರಂತ. ಇಲ್ಲೂ ಅಷ್ಟೇ ನಿಮಗೆ 1,200 ರೇಂಜಲ್ಲಿ ಈ ಶಾಪಲ್ಲಿ ಕೂಡ ಸಿಗುತ್ತೆ. ಅದಕ್ಕೆ ಪಕ್ಕನೇ ಇರೋವಂಥ ಶಾಪ್ ಅದು. ಆ್ಯಂಡ್ ಅದಾದಮೇಲೆ ನೋಡ್ಕೋಬೋದು, ಈ ಫ್ರಾಕ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಶಿ ಸೆಡ್ ಇಫ್ ಐ ಆಮ್ ನಾಟ್ ರಾಂಗ್ 400 ಸಮಥಿಂಗ್ ಅಂತ ಹೇಳಿದರು. ಆ್ಯಂಡ್ ಇಲ್ಲಿ ಭಾರತ್ ಫ್ಯಾನ್ಸಿ ಇದೆ. ಇಲ್ಲೂ ಕೂಡ ಅಷ್ಟೇ. ಹಿಯರ್ ಆಲ್ಸೋ ಯು ಗೆಟ್ ಅ ಲಾಟ್ ಆಫ್ ಡೀಲ್ಸ್. ಲಾಸ್ಟ್ ಟೈಮ್ ಕೂಡ ನಾನು ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆಲ್ಸೋ ನಿಮಗೆ ಸ್ಟೀಲ್ ಐಟಮ್ಸ್, ಸ್ಟೀಲ್ ಯುಟೆನ್ಸಿಲ್ಸ್ ಎಲ್ಲ ನಿಮಗೆ ಕಡಿಮೆ ಡೀಲಿಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಾನು ನೆಕ್ಸ್ಟ್ ಐಡಿಯಲ್ಗೆ ಹೋಗಿರೋ ವಿಡಿಯೋನ ನೆಕ್ಸ್ಟ್ ಪಾರ್ಟ್ ಆಗಿ ಮಾಡ್ತೀನಿ, ಅದನ್ನು ಕೂಡ ವಾಚ್ ಮಾಡಿ. ಸೊ ಫೈನಲಿ 6 o'clock ಆಗಿದೆ. ಆ್ಯಂಡ್ ಇನ್ನೂ ಸಹ ನಾವು ಶಾಪಿಂಗ್ ಮಾಡ್ತಾ ಇದ್ರೆ ನಾವು ಮಾಡ್ತಾನೆ ಇರ್ತೀವಿ. ನನ್ನ ಹತ್ರ ಎಷ್ಟು ಉಳಿದಿದೆ ಅಂತ ಹೇಳಿದರೆ ಐ ಪರ್ಚೇಸ್ ನಿಯರ್ಲಿ 3 items ಫಾರ್ ಹರ್. ಆ್ಯಂಡ್ ನನ್ನ ಹತ್ರ ಇರುವಂಥದ್ದು ಅಮೌಂಟ್ ಇಸ್ 135. ಸೊ ನಿಮ್ಮ ಹತ್ರ ಎಷ್ಟು ಉಳಿದಿದೆ? ನನ್ನ ಹತ್ರ 130 ಉಳಿದಿದೆ. ಫೈನಲಿ ದ ವಿನರ್ ನಾನೇ, ಯಾಕಂತ ಹೇಳಿದರೆ ಐ ಹ್ಯಾವ್ ದ ಹೈಯೆಸ್ಟ್ ಅಮೌಂಟ್. ಬಟ್ ಸ್ಟಿಲ್ ದ್ಯಾಟ್ ಮ್ಯಾಟರ್ಸ್ ಅಲ್ಲ. ಓಕೆ, ಸೊ ಇವಾಗ ಉಳಿದದ್ದು 130 ಆ್ಯಂಡ್ 135 ರುಪೀಸಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಪರ್ಚೇಸ್ ಮಾಡಲಿಕ್ಕೆ ಏನೂ ಇಲ್ಲ. ವಿ ಹ್ಯಾವ್ ಕಮ್ ಟು ಅ ಫೇವ್ರೆಟ್ ಡೆಸ್ಟಿನೇಷನ್, ದ್ಯಾಟ್ಸ್ ಐಡಿಯಲ್ಸ್. ಸೊ ಬನ್ನಿ ಏನಾದರೂ ತಿನ್ನೋಣ. ತುಂಬ ಹಸಿಸಾಗ್ತದೆ. ನಿಮ್ಗೆ ಹಸಿಸಾಗ್ತಾ ಉಂಟಾ? ನನ್ನನ್ನು ಬಿಟ್ಟು ಹೇಗಾಯಿತು ಶಾಪಿಂಗ್? ಐ ಆಮ್ ಎಕ್ಸೈಟೆಡ್ ಟು ಸಿ ನೀವೇನೆಲ್ಲ ತಗೊಂಡಿದ್ದೀರಿ ಅಂತ. ನಾನು ಜಸ್ಟ್ ಶಾಪಿಂಗ್ ಮಾಡಿದೆ, ಯಾಕೆಂದರೆ ನನಗೆ ಸರಿಯಾದ ಚಾಯ್ಸ್ ಸೆಲೆಕ್ಷನ್ಸ್. ಓಹೋ, ಅದಕ್ಕೆ 130 ರುಪೀಸ್ ಸಹ ಉಳಿದಿತ್ತು ಅಲ್ವಾ? ಆ್ಯಕ್ಚುಲಿ ಚೀಪಲ್ಲಿ ಸಿಗುವಾಗ ಯಾಕೆ ನಾನು ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಬೇಕು. ಓಕೆ, ಆಲ್ರೈಟಿ. ಸೊ ಇದು ನಾವೇನೆಲ್ಲ ಬೈ ಮಾಡಿದ್ವಿ ಅಂತ ಮನೆಗೆ ಹೋದ ನಂತರ ಅದ್ರದ್ದು ಕೂಡ ಡೀಟೇಲ್ಸ್ ವಿಡಿಯೋ ಮಾಡ್ತೀವಿ. ಬಟ್ ಬಿಫೋರ್ ದಟ್ ಐಮ್ ರಿಯಲಿ ಹಂಗ್ರಿ, ವಿಲ್ ಹ್ಯಾವ್ ಸಮಥಿಂಗ್. ಟಡಾ, ಇದು ನಂದು ಬಜೆಟ್ ಶಾಪಿಂಗ್ನ ನನ್ನ ಅಮ್ಮನಿಗೆ ಸೆಲೆಕ್ಟ್ ಮಾಡಿರೋ ವಸ್ತುಗಳು. ಕುರ್ತಾ ಸೆಟ್ ಬಂದು 150. ಆ್ಯಂಡ್ ಆ ಚೈನ್ ಆ್ಯಂಡ್ ಇಯರಿಂಗ್ ಅದು ಸೆಟ್ಟು ಅದು ಬಂದು 115. ಐ ನೋ ಅದು ಈ ಡ್ರೆಸ್ಸಿಗೆ ಸೂಟ್ ಆಗ್ತಿಲ್ಲ ಅಂತ, ಫಾರ್ ಶೋರ್ ಅವ್ರು ಬೇರೆದಕ್ಕೆ ಮ್ಯಾಚ್ ಮಾಡಿ ಹಾಕ್ತಾರೆ. ಆ್ಯಂಡ್ ಈ ಸ್ಯಾಂಡಲ್ ಬಂದು 100 ರುಪೀಸ್. ಐ ಹೋಪ್ ಇಟ್ ಲುಕ್ಸ್ ಗುಡ್. ಇದರಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ ನಂದು ಚೆನ್ನಾಗಿತ್ತು ಸೆಲೆಕ್ಷನ್ ಅವ್ರದ್ದು ಅಂತ. ಆ್ಯಂಡ್ ಇದು ಅವರು ನಂಗೆ ಸೆಲೆಕ್ಟ್ ಮಾಡಿರುವಂಥದ್ದು ಒಂದು ಕುರ್ತಾ ಸೆಟ್ ವರ್ತ್ 250 ಆ್ಯಂಡ್ ಒಂದು ಸ್ಲೈಡರ್ಸ್ ವರ್ತ್ 120. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ಬಿಕಾಸ್ ದಿಸ್ ಇಸ್ ಫಸ್ಟ್ ಟೈಮ್ ಟ್ರೈ ಮೈ ಚಾನಲ್ ಚಾಲೆಂಜ್ ಅಂತ ಹೇಳಿ 515 ಚಾನಲ್ಸ್ ಚಾಲೆಂಜ್. ಸೊ ಇಂಥ ಹಲವಾರು ವೀಡಿಯೋಸ್ ನಿಮಗೆ ನೋಡಬೇಕು ಅಂತ ಇದ್ದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ. ಥ್ಯಾಂಕ್ ಯು, ಹ್ಯಾವ್ ರೆಡಿ, ಬೈ. ಏನೋ ಫುಲ್ ನೋಡಿದ್ದೀರಾ ಅಂತ ಹೇಳಿದರೆ ನಿಮಗೆ 2 ಟಾಸ್ಕ್ ಇದೆ. ಒಂದು ಕಮೆಂಟಲ್ಲಿ ಹೇಳಬೇಕು ನನ್ನ ಸೆಲೆಕ್ಷನ್ ಚೆನ್ನಾಗಿತ್ತು, ಅವ್ರ ಸೆಲೆಕ್ಷನ್ ಅಂತ. ಮತ್ತೊಂದು ಟಾಸ್ಕ್ ಏನಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹಳೆಯ ಹಂಪನಕಟ್ಟೆ ವ್ಲಾಗನ್ನು ನೋಡಿ. ಲವ್ ಯು ಆಲ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಹ್ಯಾಪಿ ನ್ಯೂ ಇಯರ್ ಅಗೇನ್. ಈ ಹೊಸ ವರ್ಷ ನಿಮಗೆ ನಿಮ್ಮ ಮನೆಯವರಿಗೆ ತುಂಬಾ ಚೆನ್ನಾಗಿರಲಿ ಅಂತ ಹೇಳ್ತಾ, ಬೈ.